ಏನು ಮೀಟಿಂಗು ಇಲ್ಲ. NDA ಕ್ಯಾಂಡಿಡೇಟು ನೀವು ನಾಳೆ ಎಷ್ಟೊತ್ತಿಗೆ ಬರ್ತೀರಿ, ನಾವು ಎಷ್ಟೊತ್ತಿಗೆ ಬರ್ತೀವಿ, ಎಲ್ಲಿ ಸೇರ್ಕೊಳ್ಳೋಣ, ಏನು ಮಾಡೋಣ, ಯಾವ ಅಲ್ಲಿಂದ ವೋಟ್ ಹಾಕಿ. ಸರ್, ಕುಪೇಂದ್ರ ರೆಡ್ಡಿ ಅವರಿಗೆ ವಿಶ್ವಾಸ ಇದೆಯಾ ಸರ್? ನಾಳೆ ಗೆಲ್ತೀನಿ ಒಂದು ವಿಶ್ವಾಸ ಇದೆಯಾ ಸಂಪೂರ್ಣವಾಗಿ? ಪ್ರತಿಯೊಬ್ಬರಿಗೂ ನಾನು ಹೇಳಿದ್ದೀನಲ್ಲ ಮೊನ್ನೆನೆ, ಲಾಸ್ಟ್ ಟೈಮ್ ನಾನು ಸೋತೆ, ಅವಾಗಲೂ ವಿಶ್ವಾಸ ಇದೆ, ಇವಾಗಲೂ ಸೋಲ್ತೀನಿ ಅಂತ ಇಟ್ಕೊಳ್ಳಿ. ವಿಶ್ವಾಸ ಸೋಲ್ತೀನಿ ಗೆಲ್ತೀನಿ ಅನ್ನೋದಲ್ಲ. ನಾನು ನಮ್ಮ ವೋಟ್ಗಳನ್ನ ಕನ್ಸಾಲಿಡೇಟ್ ಮಾಡ್ತೀನ ಅಂತ ಮೊದಲ ದಿನನೇ ಹೇಳಿದ್ದೀನಿ. ನಾನು ಆ ಕನ್ಸಾಲಿಡೇಷನ್ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ವೋಟ್ಗಳು ಲೀಕ್ ಆಗಬಾರ್ದು. ಒಂದು, ಕುಮಾರಣ್ಣನು ಅವತ್ತೇನು ಹೇಳಿದ್ರು, ಯಾವುದೇ ವೋಟುಗಳು ಆ ಕಡೆ ಈ ಕಡೆ ಆಗಬಾರದು ಅಂತ. ಎರಡನೇದು, ನನಗಂತೂ 100% ವಿಶ್ವಾಸದ ಮತಗಳು ಒಂದಷ್ಟು ಬರ್ತವೆ ಅನ್ನೋದು ಇದೆ, ಅದು ಬರ್ತವೆ. ಪಕ್ಷೇತರ ಶಾಸಕರು ಸಂಪರ್ಕ ಮಾಡಿದ್ರು ಸರ್, ಅವರೇಂದ್ರೂ ವಿಶ್ವಾಸ ಮತಗಳು ಬರ್ಬೋದಾ ಪಕ್ಷೇತರರಿಂದ ಸರ್? ನಿರೀಕ್ಷೆ ಮಾಡಬಹುದು. ಪಕ್ಷೇತರರಿಂದ ಬರ್ತದೋ ಬೇರೆಯವರಿಂದ ಬರ್ತದೋ, ಕೆಲವು ವಿಶ್ವಾಸ ಮತಗಳು ನಮಗೆ ಬರ್ತವೆ, ಅದ್ರ ಬಗ್ಗೆ ನನಗೆ ಗ್ಯಾರಂಟಿ ಇದೆ. ಎಲ್ಲೊಂದು ಕಡೆ JDS ಶಾಸಕರೇ ಇನ್ನೊಂದು DK ಶಿವಕುಮಾರ್ ಸಂಪರ್ಕ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಒಂದಷ್ಟು ಜನ ಮಾತಾಡಿದ್ದಾರೆ ಕಂದಕರು ಅವ್ರ ಬಗ್ಗೆ ಎಲ್ಲ ಅಂತ ಸರ್, ಹೌದಾ ಸರ್? ಇವೆಲ್ಲ ಈ ಊಹಾಪೋಹಗಳು ಯಾಕೆ? ನಮ್ಮ JDS ಶಾಸಕರು ಪ್ರತಿಯೊಬ್ಬರೂ ಬಂದಿದ್ರು. ಒಂದು ಹೋದಾಗ ನೀವು ನಾಳೆ ನನ್ನ ಕ್ವಶನ್ ಮಾಡಿ, ಸುಮ್ಮನೆ ಇವೆಲ್ಲ ಹೇಳ್ತಾರೆ ನೋಡಿ. ಅಲ್ಲಿದೆ ಇಲ್ಲ ಶಾಸಕರೇನು ಕರೆದಿದ್ದೀರಾ ಸರ್? ಯಾರನ್ನ? ಇಲ್ಲ ಇಲ್ಲಪ್ಪ. ಈಗ ನಾನು ಇದ್ರೆ ನಿನ್ನೂ ಕರಿತೀನಿ. ನಾಳೆ ಎಷ್ಟೊತ್ತು ಬರ್ತೀರಿ ಸರ್ ತಾವು ವಿಧಾನಸೌಧಕ್ಕೆ? ನಿಮ್ಮ ವಿಧಾನಸೌಧಕ್ಕೆ 8 ಗಂಟೆಗೆ ಇರ್ತೇನೆ. ಶಾಸಕರು ಎಷ್ಟೊತ್ತು ಬರ್ತಾರೆ ಸರ್? 8 ಗಂಟೆಗೆ. ಸಭೆ ಸೇರ್ತೀರಾ ಸರ್ ನಾಳೆಗೆ? ಇಲ್ಲ, ಸುಮ್ಮನೆ ಬ್ರೇಕ್ಫಾಸ್ಟ್ಗೆ ಸೇರ್ತಾ ಇದೀವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಓಟ್ಗೆ ಹೋಗ್ತೀವಿ, ಓಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ಏನು ಮೀಟಿಂಗು ಇಲ್ಲ. NDA ಕ್ಯಾಂಡಿಡೇಟು ನೀವು ನಾಳೆ ಎಷ್ಟೊತ್ತಿಗೆ ಬರ್ತೀರಿ, ನಾವು ಎಷ್ಟೊತ್ತಿಗೆ ಬರ್ತೀವಿ, ಎಲ್ಲಿ ಸೇರ್ಕೊಳ್ಳೋಣ, ಏನು ಮಾಡೋಣ, ಯಾವ ಅಲ್ಲಿಂದ ವೋಟ್ ಹಾಕಿ. ಸರ್, ಕುಪೇಂದ್ರ ರೆಡ್ಡಿ ಅವರಿಗೆ ವಿಶ್ವಾಸ ಇದೆಯಾ ಸರ್? ನಾಳೆ ಗೆಲ್ತೀನಿ ಒಂದು ವಿಶ್ವಾಸ ಇದೆಯಾ ಸಂಪೂರ್ಣವಾಗಿ? ಪ್ರತಿಯೊಬ್ಬರಿಗೂ ನಾನು ಹೇಳಿದ್ದೀನಲ್ಲ ಮೊನ್ನೆನೆ, ಲಾಸ್ಟ್ ಟೈಮ್ ನಾನು ಸೋತೆ, ಅವಾಗಲೂ ವಿಶ್ವಾಸ ಇದೆ, ಇವಾಗಲೂ ಸೋಲ್ತೀನಿ ಅಂತ ಇಟ್ಕೊಳ್ಳಿ. ವಿಶ್ವಾಸ ಸೋಲ್ತೀನಿ ಗೆಲ್ತೀನಿ ಅನ್ನೋದಲ್ಲ. ನಾನು ನಮ್ಮ ವೋಟುಗಳನ್ನ ಕನ್ಸಾಲಿಡೇಟ್ ಮಾಡ್ತೀನ ಅಂತ ಮೊದಲ ದಿನನೇ ಹೇಳಿದ್ದೀನಿ. ನಾನು ಆ ಕನ್ಸಾಲಿಡೇಷನ್ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ವೋಟುಗಳು ಲೀಕ್ ಆಗಬಾರ್ದು. ಒಂದು, ಕುಮಾರಣ್ಣನು ಅವತ್ತೇನು ಹೇಳಿದ್ರು, ಯಾವುದೇ ವೋಟುಗಳು ಆ ಕಡೆ ಈ ಕಡೆ ಆಗಬಾರದು ಅಂತ. ಎರಡನೇದು, ನನಗಂತೂ 100% ವಿಶ್ವಾಸದ ಮತಗಳು ಒಂದಷ್ಟು ಬರ್ತವೆ ಅನ್ನೋದು ಇದೆ, ಅದು ಬರ್ತವೆ. ಪಕ್ಷೇತರ ಶಾಸಕರು ಸಂಪರ್ಕ ಮಾಡಿದ್ರು ಸರ್, ಅವರೇಂದ್ರೂ ವಿಶ್ವಾಸ ಮತಗಳು ಬರ್ಬೋದಾ ಪಕ್ಷೇತರರಿಂದ ಸರ್? ನಿರೀಕ್ಷೆ ಮಾಡಬಹುದು. ಪಕ್ಷೇತರರಿಂದ ಬರ್ತದೋ ಬೇರೆಯವರಿಂದ ಬರ್ತದೋ, ಕೆಲವು ವಿಶ್ವಾಸ ಮತಗಳು ನಮಗೆ ಬರ್ತವೆ, ಅದ್ರ ಬಗ್ಗೆ ನನಗೆ ಗ್ಯಾರಂಟಿ ಇದೆ. ಎಲ್ಲೊಂದು ಕಡೆ JDS ಶಾಸಕರೇ ಇನ್ನೊಂದು DK ಶಿವಕುಮಾರ್ ಸಂಪರ್ಕ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಒಂದಷ್ಟು ಜನ ಮಾತಾಡಿದ್ದಾರೆ ಕಂದಕರು ಅವ್ರ ಬಗ್ಗೆ ಎಲ್ಲ ಅಂತ ಸರ್, ಹೌದಾ ಸರ್? ಇವೆಲ್ಲ ಈ ಊಹಾಪೋಹಗಳು ಯಾಕೆ? ನಮ್ಮ JDS ಶಾಸಕರು ಪ್ರತಿಯೊಬ್ಬರೂ ಬಂದಿದ್ರು. ಒಂದು ಹೋದಾಗ ನೀವು ನಾಳೆ ನನ್ನ ಕ್ವಶನ್ ಮಾಡಿ, ಸುಮ್ಮನೆ ಇವೆಲ್ಲ ಹೇಳ್ತಾರೆ ನೋಡಿ. ಅಲ್ಲಿದೆ ಇಲ್ಲ ಶಾಸಕರೇನು ಕರೆದಿದ್ದೀರಾ ಸರ್? ಯಾರನ್ನ? ಇಲ್ಲ ಇಲ್ಲಪ್ಪ. ಈಗ ನಾನು ಇದ್ರೆ ನಿನ್ನೂ ಕರಿತೀನಿ. ನಾಳೆ ಎಷ್ಟೊತ್ತು ಬರ್ತೀರಿ ಸರ್ ತಾವು ವಿಧಾನಸೌಧಕ್ಕೆ? ನಿಮ್ಮ ವಿಧಾನಸೌಧಕ್ಕೆ 8 ಗಂಟೆಗೆ ಇರ್ತೇನೆ. ಶಾಸಕರು ಎಷ್ಟೊತ್ತು ಬರ್ತಾರೆ ಸರ್? 8 ಗಂಟೆಗೆ. ಸಭೆ ಸೇರ್ತೀರಾ ಸರ್ ನಾಳೆಗೆ? ಇಲ್ಲ, ಸುಮ್ಮನೆ ಬ್ರೇಕ್ಫಾಸ್ಟ್ಗೆ ಸೇರ್ತಾ ಇದೀವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಓಟ್ಗೆ ಹೋಗ್ತೀವಿ, ಓಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ.